ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಗೌಡ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸೀರೀಸ್ನ ನಾಮಕರಣ ಸೀರೀಸ್ನ ಮೊದಲನೇ ಪಾರ್ಟ್ ಆಗಿರುತ್ತೆ. ಯಾಕೆಂದರೆ ನಾನು ಎಷ್ಟೊಂದು ದಿನ ಆಯಿತು ವ್ಲಾಗ್ಸ್ ಅಂದರೆ ಪ್ರಾಪರ್ ವ್ಲಾಗ್ ಅಪ್ಲೋಡ್ ಮಾಡಿ. ನಾವಿವತ್ತು ಹೋಗಿರೋದು ಕಲ್ಲೂರಿಗೆ. ಸೊ ಇದು ನಮ್ಮ ಊರಿಗೆ ನಿಯರ್ ಆಗಿದೆ. ಹಾಗೆ ನಾನು ಹುಟ್ಟಾಗ್ಲಿಂದ ಇದೇ ಊರ ಸುತ್ತಮುತ್ತ ಓಡಾಡ್ತಾನೆ ಇದ್ದೀವಿ. ಬಟ್ ಯಾವತ್ತು ಪ್ರಾಪರಾಗಿ ಶಾಪಿಂಗಿಗೆ ಅಂತ ಹೋಗಿರಲಿಲ್ಲ. ಸೊ ಫಸ್ಟ್ ಟೈಮ್ ಕಲ್ಲೂರಿಗೆ ಶಾಪಿಂಗಿಗೆ ಅಂತಲೇ ಹೋಗಿದ್ದೀವಿ. ಸೊ ಗಾಯ್ಸ್, ಇಲ್ಲಂತೂ ಫುಲ್ ಅಂಗಡಿ ಇರುತ್ತೆ. ಎಲ್ಲ ಬನ್ನಿ 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 ಅಂತಿರ್ತಾರೆ. ಬಟ್ ಯು ಶುಡ್ ಬಿ ಅವೇರ್. ಲೈಕ್ ನಾವು ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ, ಒಂದೇ ಅಂಗಡಿಗೆ ಫಿಕ್ಸ್ ಆಗಬಾರ್ದು ಅಂತ. ಒಂದಷ್ಟು ಅಂಗಡಿಗಳಲ್ಲಿ ಟ್ರೈ ಮಾಡೋಣ ಅಂತ. ಸೊ ಮಾರ್ನಿಂಗ್ ನಾವು ಹೋಗುವಷ್ಟರಲ್ಲಿ ಆಲ್ಮೋಸ್ಟ್ 11 ಆಗಿತ್ತು. 11 ಸ್ಟಾರ್ಟ್ ಮಾಡಿದ್ದಕ್ಕೆ ಎಷ್ಟೊತ್ತಿಗೆ ಮುಗಿಸಿದ್ವಿ ಅಂತ ಲಾಸ್ಟಲ್ಲಿ ಶೇರ್ ಮಾಡ್ಕೋತೀನಿ. ನಾನು ದೊಡ್ಡಪ್ಪನ ಜೊತೆ ಇಲ್ಲೆಲ್ಲ ಗಾಡೀಲಿ ಬರ್ತಿದ್ವಲ್ಲ. ಯಾವಾಗ ಬಂದಿದ್ವಿ ಇಲ್ಲಿಗೆ? ದೊಡ್ಡಪ್ಪನ ಜೊತೆ ಆವಾಗ ಊರಿಗೆ ಅಲ್ಲಿಂದ ಇಲ್ಲಿಗೆ ಜಾಲಿಪುಳಿಗೆಲ್ಲ ಓಡಾಡ್ತಿರ್ಲಿಲ್ವ? ಅಲ್ಲಿಗೆ ದೊಡ್ಡಪ್ಪನ ಜೊತೆ ತಾತನ ಜೊತೆ ಗೊರ್ಗಟ ಏನಂತು ನಿಮ್ಮ ಅಣ್ಣ ಅಂದರೆ ನೆಲಮಂಗಲದಲ್ಲಿ ಯಾವುದೋ ಅಂಗಡಿ ಗೊತ್ತಿರೋದು. ಯಾವ್ದು ಇವ್ರು ದೊಡ್ಡಗಿರೋದು ಇಕ್ಕೊಂಬಂದವ್ರು ಆ ಮಗಿಗೆ ಅಳಿಯೋಕ್ಕಾಯ್ತಿಲ್ಲ. ಓಡಾಡಲ್ಲ. ನೀವು ಲೀಸ್ಟ್ ಕಳ್ಸಿದ್ರೆ ಒಂದ್ಸತಿ ಎಲ್ಲ ಹೋಲ್ಸೇಲ್ ಅಂಗಡಿ ಏನಪ್ಪ ಅಂದರೆ ಒಂದೊಂದು ಮನೇಲೂ ಅಂಗಡಿಗಳಿದೆ. ಅಂದರೆ ಲೈಕ್ ಒಂದೊಂದು ಮನೇಲೂ ಸೀರೆ ವ್ಯಾಪಾರ ನಡೀತಾ ಇರುತ್ತೆ. ಸೊ ನಾವು ಎಲ್ಲಿ ಕಮ್ಮಿ ಪ್ರೈಸಸ್ ಸಿಗುತ್ತೆ, ಸೊ ಎಲ್ಲಿ ನಾವು ಪ್ರೈಸಸ್ನ ಕಂಪೇರ್ ಮಾಡಬೇಕು, ಹಾಗೆ ಕ್ವಾಲಿಟಿ ಕೂಡ ಕಂಪೇರ್ ಮಾಡಬೇಕು. ಯಾಕೆಂದರೆ ನೇಯ್ದಿರೋದು ಇಲ್ಲೇ ನಾವು ಪ್ರಿಪೇರ್ ಮಾಡಿರೋದು ಅಂತ ಹೇಳ್ತಾರೆ. ಬಟ್ ಅಷ್ಟು ಅಲ್ಲೇ ಪ್ರಿಪೇರ್ ಮಾಡಿರೋ ಥರ ಏನಿರಲ್ಲ. ಕೆಲವೊಂದನ್ನು ಎಕ್ಸ್ಪೋಸ್ ಲೈಕ್ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ಬಿ ಅವೇರ್. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳ್ಸಕ್ಕೆ ಹೊರಟಿದ್ದೀನಿ ಅಂದರೆ, ಕಲ್ಲೂರು ಈಸ್ ರಿಯಲಿ ವರ್ತಿ. ಲೈಕ್ ಆ ಎಲ್ಲೆಲ್ಲಿಂದನೋ ಕಲ್ಲೂರಿಗೆ ಬರ್ತಾರೆ. ಆ್ಯಕ್ಚುಲಿ ನಾವು ನಮ್ಮೂರವರೇ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಅರ್ಧ ಗಂಟೆನೂ ಹೋಗಲ್ಲ, ಒಂದು 10 ನಿಮಿಷ 1/4 ಗಂಟೆ ಆಗ್ಬೋದೇನೋ ಅಷ್ಟೇ. ಸೊ ಅಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ಬೆಂಗಳೂರವರೇ ಜಾಸ್ತಿ ಇಲ್ಲಿದ್ದಾರೆ ಅಂತ ಅನ್ನಿಸ್ತು ನನಗೆ. ನೀನು ವಿಡಿಯೋಗ್ರಾಫರಾ? ರಕ್ಷಿತ್ ಆಂಟಿ, ನೀವು ಎಂತೆಂಥ ಸೀರೆ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ? ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಹೇಳ್ತೀವಿ. ಗೈಸ್ ಬನ್ನಿ, ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ನೋಡೋಣ. ಆಂಟಿದಿರಲ್ಲ, ನಮ್ಮ ಸರು ಆಂಟಿನೂ ಬಂದ್ಬಿಟ್ಟೈತೆ. ಸರು ಹಾಯ್ ಮಾಡು. ಸೊ ನಾವು ಫಸ್ಟ್ ಹೋಗಿದ್ದು ರೀಲ್ಸ್ ನೋಡಿಕೊಂಡು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ. ರೀಲ್ಸಲ್ಲೆಲ್ಲ ಇವಾಗ ಫೇಮಸ್ ಆಗಿದೆ. ಸೊ ಟ್ರೆಂಡಿಂಗಲ್ಲಿದೆ. ಸೊ ಅಲ್ಲಿ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ವೀಡಿಯೋಗ್ರಾಫರ್ ಬಂದು ನಮ್ಮ ಸೃಷ್ಟಿ ಪರ್ಫೆಕ್ಟಾಗಿ ವೀಡಿಯೋ ಯಾವುದೂ ಮಾಡಿಲ್ಲ. ಒಂದು ಟೈಮ್ ಮಾಡಿದ್ರೆ ಇನ್ನೊಂದು ಟೈಮ್ ಮಾಡ್ತಿರಲಿಲ್ಲ, ಆ ಥರ ಮಾಡಿಬಿಟ್ಟಿದ್ದಾಳೆ. ಯಾವ ಥರ ಡ್ರೆಸ್ ಬೇಕು ನಿಂಗೆ? ನೀವು ಯಾವ ಥರ ಸೀರೆ ತಗೊಬೇಕು ಅಂತ ಇದ್ದೀರಾ? ನೀವು ಈ ಅಂಗಡಿ ಎಲ್ಲಿ ನೋಡಿದ್ರಿ ಪುಟ್ಟಕ್ಕ? ನಿನ್ನೆ ಸಂಜೆ ಅಷ್ಟೊತ್ತಿಗೆ ಖಾಲಿ ಆಯ್ತು. ಆನ್ಲೈನಲ್ಲ ಇದು ಕಾಟನ್ ಥರ ಬರುತ್ತಲ್ಲಮ್ಮ ಫ್ಯಾಬ್ರಿಕ್. ಅದು ಬ್ಲ್ಯಾಕ್ ಐತಲ್ಲ, ಇದು ಚೆನ್ನಾಗಿದೆ ಕಾಂಬಿನೇಷನ್ಸು. ಎತ್ತಿಕ್ಕಿರಿ ಮೇಡಮ್, ಅದು ಬೇಕು. ತಗೊಂಡ್ರೆ ನಾನು ಬ್ಲ್ಯಾಕ್ ರೆಡಿ ಬ್ಲೌಸ್ ಕೊಡಿಲಿ. ನೀನು ಎಲ್ಲೋ ಹೋಗಿದ್ಯಾ? ಬಾಯಿ ಕಡೆ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಫ್ರಂಟ್ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ
ಗೈಸ್ ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗ್ತಾರೆ ನೋಡೋಣ. ನೀವು ಆಂಟಿದಿರ ಸೆಲೆಕ್ಷನ್ ನಂಗೆ ನೋಡಿ ನೋಡಿ ಸಾಕಾಗೋಯ್ತು. ಮುಂದಕ್ಕೆ ಇಲ್ಲಿ ಫುಲ್ ರಶ್ ಆಗಿದೆ. ಲೆಟ್ ಮಿ ಎಕ್ಸ್ಪ್ಲೋರ್ ದ ರಿಯಾಲಿಟಿ ಆಫ್ ಕಲ್ಲೂರು ಸಿಲ್ಕ್ಸ್. ದೇವರ ಮನೆ. ದೇವರ ಮನೆ ಸಿಲ್ಕ್ ಇದಾ ಎಲ್ಲ ಒಂದೇ ಸಕ್ಕತ್ತು ಬಟ್ಟೆ ಅಂಗಡಿ ಹೋಗು. ನೆಕ್ಸ್ಟ್ ಬಂದಿರೋದು ದೇವರ ಮನೆ ಸಿಲ್ಕ್ಸ್. ಗೈಸ್ ದೇವರ ಮನೆಗೆ ಬಂದರೆ ಏನೇನು ತಂಟ ನೋಡೋಣ. ನಿಜ ಹೇಳ್ಬೇಕಂದ್ರೆ ಈ ಶಾಪಲ್ಲಿ ಏನೂ ತೊಗೊಂಡಿಲ್ಲ ಬಿಡಿ, ಬಿಕಾಸ್ ಫುಲ್ ಎಕ್ಸ್ಪೆನ್ಸಿವ್ ಅಂತು. ಬಿಕಾಸ್ ನಾವು ಪ್ರೀವಿಯಸ್ ವಿಸಿಟ್ ಮಾಡಿದ ಶಾಪ್ಗೂ ಇಲ್ಲಿಗೂ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಮೈ ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಪ್ರಾಬಬ್ಲಿ ನಿಮಗೆ ಏನು ಅನಿಸ್ತೋ ಗೊತ್ತಿಲ್ಲ, ಬಟ್ ನನಗೆ ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ನಾನು. ಮಾಡು ಗೈಸ್ ಮೇಲ್ಗಡೆಗೆ ಹೋಗ್ತಿದ್ದೀವಿ. ಮೇಲ್ಗಡೆ ಎಂತೆಂಥ ಸೆಲೆಕ್ಷನ್ ಇದೆ ನೋಡಿ. ಸೆಮಿ ಕಂಚಿ ಸೀರೆನೆ ತೋರಿಸಿ ಬಾರ್ಡ್ರ್ ಇರುತ್ತಲ್ಲ. ಮಾಡ್ರಿ ಸರಿ ಆಯನ್ರಿ. ಎಣ್ಣೆ ರೋಲಲ್ಲಿ ಎಲ್ಲ ಬ್ಲೂ ಲೈಟ್ ಬ್ಲೂ. ಅದು ನಮ್ಮ ಜೂನಿಯರ್ ಆಂಟಿ ಸೆಲೆಕ್ಷನ್ ಮಾಡ್ತಾರೆ. ಈ ಸೀರೆ ತಲ್ರಿ ಆ ಸೀರೆ ತಲ್ರಿ ಅಂತ. ಚೆನ್ನಾಗಿಲ್ವ ಇದು? ಬಟ್ TRP ತೋರಿಸಿ. TRP ಅಲ್ಲ ಏನ್ರಿ MRP 18,800. ಫೈನಲ್ ಮಾಡಕ್ಕ ಆಂಟಿ ಆಗಿದ್ರು ಸೀರೆ ಉಟ್ಕೊಳಲ್ಲ, ಜೀನ್ಸ್ ಶರ್ಟ್ ಇಕ್ಕಣುತ್ತೆ ಆಂಟಿ. ಜೀನ್ಸು ಶರ್ಟ್ ಎರಡು ಬ್ಲೌಸ್ ಚೆನ್ನಾಗಿ ಹೋಗಿಲ್ಲ, ಅರ್ಜೆಂಟಲ್ಲಿ 16 ಬೇರೆ ಈ ಥರದ್ದು ಅಲ್ಲವೇ ಈಗ 450 ರೂಪಾಯಿ. ಇಲ್ಲೇ 450 ರೂಪಾಯಿ ಬೇಡ ಬೇಡ, ಅಲ್ಲೇ ಪರವಾಗಿಲ್ಲ ಅನ್ನಿಸ್ತು ನನಗೆ. ಓಡಾಡಿದ ಮೇಲೆ ಚೂರು ನೀಟಾಗಿ ತಗ್ಸಿ ನಮ್ಗೆ ಯಾವ ಥರ ಬೇಕಾದ್ರೆ ನೋಡಿದ್ರೆ ದೊಡ್ಡವಾದ್ಲು. ಸಣ್ಣ ಹುಡುಗಿಲಿ ಹೋದ್ರೆ ನಗೋಳು ಈಗಲೂ ನಗ್ತಾಳೆ. ಬರೋದು ಶರ್ಟು ಕುಡು ಸಣ್ಣಿಕನ ಅಲ್ಲಿ ಬಿಚ್ಚಂಬ ಸಾಕಿದು ಯಾಕೆ ಶರ್ಟು ಪ್ಯಾಂಟು ಗಾಯ್ಸ್ ಸಖತ್ತವಾಗಿ 3 ಅವರಿಂದ ಹುಡುಕ್ತಿದ್ರು. ನಾವು ಹುಡುಕ್ತಾ ಇರೋ ಥರ ಸೀರೆ ಸಿಗ್ತಲ್ಲ. ಸೊ ಕಲ್ಲೂರ್ ಈಸ್ ಎ ಫ್ಲಾಪ್ ಪ್ಲ್ಯಾನ್ ಫಾರ್ ಅಸ್. ಮೇ ಬಿ ನಿಮಗೂ ಕೂಡ ಆಗ್ಬೋದು. ಲೈಕ್ ಇಷ್ಟ ಆಯ್ತಾ ನಿಂಗೆ ಇದುವರೆಗೂ ಹೋಗಿರೋ ಸೀರೆಗಳಲ್ಲಿ ಯಾವ್ದು ಇಷ್ಟ ಆಯ್ತು? ನನಗೆ ನಾನು ನೋಡೇ ಇಲ್ಲ, ಒಂದು ಸೀರೆನೂ ನೋಡಿಲ್ಲ. ನೀವು ಆಂಟಿದಿ ಸೆಲೆಕ್ಷನ್ ನೋಡಿ ನಂಗಂತೂ ಸಾಕಾಗೋಯ್ತು ಗೈಸ್. ಈ ಪಾಪುನ ನಟಾಡ್ಸ್ಕೊಂಡಿದ್ದೀನಿ. ನನ್ನ ಪಾಪುನ ಅವ್ರು ಆಂಟಿದಿರ ಅದು ಏನೇನು ಮಾಡಿ ಸೆಲೆಕ್ಷನ್ ಮಾಡ್ತಾರೆ. ಈಗ ಇಲ್ಲಿ ಇಷ್ಟ ಆಯ್ತಾ? ನಂಗೆ ಈ ಸತಿ ಇಲ್ಲಿಗೆ ಬಂದಾಗ ಅಲ್ಲಿ ಇಷ್ಟ ಆಗ್ತಿರ್ಲಿಲ್ಲ. ಅದೇ ಹಂಗೆ ಅವೇ ಕಚ್ಚ ಅಂಗಡಿ ಓಡಾಡಿದ್ರಲ್ಲ, ಒಂದು ಸೀರೆನಾರು ಸೆಲೆಕ್ಟ್ ಮಾಡಿದ್ರಾ? ನಾನು ಇಷ್ಟಪಟ್ಟಿದ್ದ ಥರ ಸೀರೆ ಇಲ್ಲ. ಆನ್ಲೈನಲ್ಲಿ ಸಿಗ್ತೈತೆ, ಆದರೆ ಇಲ್ಲ ಆ ಥರ ಇಲ್ಲೇ ಇಲ್ಲ. ನೀವು ಇನ್ನೂ ಎಷ್ಟು ಅಂಗಡಿಗೆ ಹೋಗ್ತೀರಾ? ಇವತ್ತೆಲ್ಲ ಹೋಗೋದೇ ಕೆಲಸ ಆಗೋಗಿದೆ. ನೀನು ಕ್ಯಾಮ್ರಾ ಆ್ಯಂಗಲ್ ನೆಟ್ಟಿಗೆ ಮಾಡ್ತಿಲ್ಲ, ನಾವು ಅದೇನು ಕಾಣ್ತೀವೋ ಗೊತ್ತಿಲ್ಲ. ಬಿಡ್ರಿ ಹಂಗಾರ ಕಣ್ರಿ, ನೀವು ಆಂಟಿದ್ದೀರಿ. ನೀನು ಆಂಟಿ. ನಮ್ಮ ಪಾಪು ನೋಡಿ ಸೂಪರ್ ಆಗೈತೆ ಮಗ. ನೀನು ಕ್ಯಾಮ್ರಾ ಆ್ಯಂಗಲ್ನ ಹಿಂಗೆ ಹಿಡ್ಕೊಂಡಲ್ಲ.
ಹಿಂಗೆ ಹಿಡ್ಕೊಂಡು ಮಾತಾಡೋದು ಕಲಿ ಫಸ್ಟು. ನಾನು ಬ್ಲಾಗ್ಸ್ ಏನು ಮಾಡಬೇಕಿಲ್ಲ. ನಮ್ಮೂರಲ್ಲಿ ಒಂದು ಅಕ್ಕ ಮಾಡ್ತಾ ಇತ್ತಕ್ಕ ರಕ್ಷಿತಾ. ಗೈಸ್ ಇಲ್ಲಿ ರೋಡಿಗೆ ಒಂದಲ್ಲ ಫುಲ್ ಆಫ್ ಸೀರೆ 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 ಇಲ್ಲ ನೋಡ್ತೀವಿ ಎಲ್ಲ ಕರಿಯೋಗ್ತಾರೆ ಗೈಸ್. ಏನನ್ಸುತ್ತೆ ದೀಕ್ಷಾ ಸೃಷ್ಟಿ? ನನಗೆ ಈ ಮಗ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಬಟ್ಟೆ ಅವರಿಬ್ಬರು ನಾನು ಪಾಪುನ ಎತ್ಕೊಂಡು ಬ್ಯಾಗ್ ಎತ್ಕೊಂಡಿದ್ದೀನಿ. ಅವರೆಲ್ಲ ಹೆಂಗೆ ಹೋಯ್ತವ್ರು ನೋಡಿ. ನಾನು ಮೊನ್ನೆ ಬಿಟ್ಟು 3 ಅವರಿಂದ ಒಂದು ಸೀರೆ ಸೆಲೆಕ್ಟ್ ಮಾಡಿಲ್ಲ. ಓಡಾಡೋದು ಮಾತ್ರ ಓಡಾಡ್ತಾವ್ರು ಇಬ್ಬರು ಒಂದೊಂದು ಪರ್ಸ್ ಇಟ್ಕೊಂಡು. ಅದ್ರ ಜೊತೆಗೆ ನಮ್ಮ ದೊಡ್ಡ ಮೇಡಮ್ ಮುಂದೆನೇ ಅವರೇ. ಡಾಗಿ 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 ಕರಿಯ ಐ ಆಮ್ ಸೋ ಸಾರಿ ದಟ್ ನಾವು ಎಲ್ಲಿ ಶಾಪ್ ಮಾಡಿದ್ವಿ ಅಂತ ತೋರ್ಸೋಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಷ್ಟ್ರಲ್ಲಿ ಮಳೆ ಬೇರೆ ಬಂದುಬಿಡ್ತು, ಜೋರು ಮಳೆ. ಸೊ ಅದ್ರ ಮಧ್ಯೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಫುಲ್ ಮೆಸ್ಸಪ್ ಆಗಿರುತ್ತೆ. ಪಾಪು ನಿಂತ್ಕೊಂಡು ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಆಲ್ಮೋಸ್ಟ್ ಒಂದು 20K ಅಲ್ಲೇ ಶಾಪ್ ಮಾಡ್ಕೊಂಡು ಬಂದ್ವಿ. ಎಲ್ಲಿ ಏನೇನಾಯಿತು, ಎಷ್ಟು ಶಾಪ್ ಮಾಡಿದ್ವಿ ಅಥವಾ ಪೂರ್ತಿ ಸೀರೀಸ್ ಎಲ್ಲದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫೈನಲಿ ತಗೊಂಡ್ವಲ್ಲ, ಏನನ್ಸ್ತು? ಇನ್ಯಾವತ್ತೂ ಈ ಸೀರೆ ಅಂಗಡಿ ಕಡೆಗೆ ಬರೋದೇ ಬೇಡ ಅನ್ನಿಸ್ತು. ನಾನು ಹುಡುಕ್ತಿದ್ದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ಕೊಂಡು ನಮ್ಮ ಮನೆಗೆ ನಾವು ವಾಪಸ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗೋಗಿತ್ತು. ಸೊ ವಿಡಿಯೋ ಕಂಟಿನ್ಯೂ ಮಾಡೋ ಅಷ್ಟು ಪೇಷನ್ಸ್ ಆಗಿರ್ಬೋದು ಅಥವಾ ಏನಂತಾರೆ ಲೈಕ್ ಅದು ಆಗ್ತಾನೆ ಇರಲಿಲ್ಲ, ಅಷ್ಟು ಸುಸ್ತಾಗಿಬಿಟ್ಟಿತ್ತು ಓಡಾಡಿ. ನಾವು ತೊಗೊಂಡಿದ್ದು ಬಂದು ಆಲ್ಮೋಸ್ಟ್ 4 ಗಂಟೆವರೆಗೂ ಮುಗಿಸಿದ್ದೀವಿ. ಅಲ್ಲಿಂದ ಬಸ್ ವೆಯ್ಟ್ ಮಾಡೋದಕ್ಕೆ 1 ಅವರ್ 2 ಅವರ್ಸ್ ವೆಯ್ಟ್ ಆಯಿತು. ಸೊ ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ. ಯಾಕಾಯಿತು ಅಂದರೆ ಮತ್ತೆ ತುಮಕೂರಿಗೆ ಹೋಗಿ ಮತ್ತೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ ತುಮಕೂರಲ್ಲಿ ಮತ್ತೆ. ಸೊ ಅದರಿಂದ ಲೇಟ್ ಆಯಿತು ಅಷ್ಟೇ. ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್.